ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿರಂಜೀವಿ. ಇವತ್ತು ನಮ್ಮ ದೊಡ್ಡ ಹಬ್ಬ ನಮಗೆ ಕನ್ನಡ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ಅಂದರೆ ಒಂಥರ ನಮಗೆ ಹೆಮ್ಮೆ, ಕನ್ನಡ ಅಂದರೆ ಒಂಥರ ನಮಗೆ ಗರ್ವ. ಕನ್ನಡ ಮಾತಾಡುವಾಗ ನಮಗೆ ಅದೇನಂತ ಮಾಡಿದ್ರೆ ಒಂಥರ ಗೂಸ್ ಬಂಪ್ ಫೀಲಿಂಗ್ ಬರುತ್ತಲ್ಲ. ಸೊ ಅದು ನಮಗೆ ಕನ್ನಡ ಅಂದರೆ ಅಷ್ಟಿಷ್ಟ, ಅಷ್ಟು ಪ್ರೀತಿ ನಮಗೆ. ನನಗೆ ಒಂಥರ ಅಂದರೆ ಕನ್ನಡ ಅಂದರೆ ಹುಚ್ಚು ನನಗೆ. ಸೊ ಅಷ್ಟು ಅಂದರೆ ಮೈಯೆಲ್ಲ ಒಂಥರ ಏನಂದರೆ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಎಲ್ಲ ನ್ಯೂರಾನ್ಸ್ ಎಲ್ಲ ಕನ್ನಡ ಮಾತಾಡುವಾಗ. ಸೊ ಅಷ್ಟು ಅಷ್ಟು ಇಷ್ಟ ನನಗೆ ಕನ್ನಡ ಅಂದರೆ. ಲಿಟ್ರಲಿ ಇದು ಇದು ಒಂಥರ ಅಂದರೆ ರಾಜ್ಯ ಫೆಸ್ಟ್, ಇದು ಹಬ್ಬನೇ ಅಲ್ಲ. ಇದು ಒಂಥರ ಏನಂದರೆ ಎಲ್ಲ ಕನ್ನಡಿಗರು ಒಂದು ಸಾಂಪ್ರದಾಯ, ಒಂದು ಒಂದು ಕುಟುಂಬ, ಮತ್ತು ಒಂಥರ ಏನಂದರೆ ಒಂದು ನಡವಳಿಕೆ ಅಂತ ಹೇಳ್ತೀವಲ್ಲ. ಸೊ ಅದು ನಮ್ಮ ಕನ್ನಡ ರಾಜ್ಯೋತ್ಸವ. ಅದು ನಮ್ಮ ಕನ್ನಡ ರಾಜ್ಯೋತ್ಸವದ ಒಂದು ಪ್ರಾಮುಖ್ಯತೆ ಅಂತ ಹೇಳ್ತೀನಿ ನಾನು. ಅಂದರೆ ಎಷ್ಟು ದೊಡ್ಡ ಇತಿಹಾಸ ಇದೆ ಕನ್ನಡದ ಬಗ್ಗೆ. ಸೊ ನಾನು ಯಾವನ್ನ ಹೇಳೋಕ್ಕೆ. ಸೊ ಅಂದರೆ ಅಷ್ಟು ಅಷ್ಟು ಒಳ್ಳೆಯ ಒಂದು ಭಾಷೆ ನಾನು ಮಾತಾಡ್ತಾಯಿದ್ದೀನಿ ಅಂದ್ಬಿಟ್ಟು ನನಗೆ ತುಂಬ ಗರ್ವ ಆಗ್ತದೆ. ಆ ನಾಲ್ಕೆಗೆ ಆ ಥರ ಒಂದು ಭಾಷಾ ಆ ಪದಗಳು ಉಚ್ಚಾರಣೆ ಮಾಡಬೇಕಂದ್ರೇ ಅದೊಂಥರ ಏನಂದರೆ ಪೂರ್ವಜರ ಸುಕೃತ ಅಂತ ಹೇಳ್ತಾರಲ್ಲ. ಸೊ ಅದಿರಬೇಕು ನಮಗೆ. ಸೊ ಅಷ್ಟು ಅಷ್ಟು ಗ್ರೇಟ್ ಲ್ಯಾಂಗ್ವೇಜ್ ನಮ್ಮ ಕನ್ನಡ ಲ್ಯಾಂಗ್ವೇಜ್. 2000 ಇಯರ್ಸ್ ಇರೋ ಇತಿಹಾಸ ಇದೆ ನಮ್ಮ ಕನ್ನಡ ಭಾಷೆಗೆ. ಆ್ಯಂಡ್ ವಿಶ್ವದಲ್ಲೇ ತುಂಬ ಪ್ರಾಚೀನವಾದ ಭಾಷೆ ಅಂದರೆ ನಮ್ಮ ಕನ್ನಡ ಭಾಷೆ. ಆ್ಯಂಡ್ ಒಂದು ನೆಲ ಜಲ ಮತ್ತು ಒಂದು ಒಂದು ನಾಡು ನುಡಿ ವಿಷಯ ಬಂತಂದರೆ ಕನ್ನಡಿಗರೆಲ್ಲ ಒಗ್ಗಟ್ಟಾಗ್ಬಿಡ್ತಾರೆ. ಸೊ ಅದು ಅವ್ರ ಗ್ರೇಟ್ನೆಸ್ ಆ್ಯಕ್ಚುಲಿ. ಕನ್ನಡಗೆ ಇಷ್ಟು ಇಷ್ಟು ಸಮಸ್ಯೆ ಇದೆ ಅಂದ್ಬಿಟ್ರೆ ಎಲ್ಲರೂ ಒಗ್ಗಟ್ಟಾಗ್ಬಿಡ್ತಾರೆ. ಆ್ಯಂಡ್ ಅದಕ್ಕೆ ಎಷ್ಟಾದರೂ ಫೈಟ್ ಮಾಡ್ತಾರೆ ಅವರು. ಸೊ ಅದು ನಮ್ಮ ಕನ್ನಡಿಗರು ಗ್ರೇಟ್ನೆಸ್. ಅವ್ರಿಗೆ ಅವ್ರ ಭಾಷೆ ಎಷ್ಟು ಇಷ್ಟ ಅಲ್ಲ, ಬೇರೆಯವ್ರ ಭಾಷೆನ ಅಷ್ಟು ಚೆನ್ನಾಗಿ ಗೌರವಿಸ್ತಾರೆ. ನೀವು ಬೆಂಗಳೂರಲ್ಲಿ ನೋಡಿದರೆ ತೆಲುಗು ಮಾತಾಡ್ತಾರೆ, ತಮಿಳ್ ಮಾತಾಡ್ತಾರೆ, ಕನ್ನಡ, ಮಲಯಾಳಂ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ. ಎಲ್ಲ ಲ್ಯಾಂಗ್ವೇಜ್ನ ಬೆಂಗಳೂರಲ್ಲಿ ವೆಲ್ಕಮಿಂಗ್ ಮಾಡ್ತಾರೆ. ಬೆಂಗಾಲಿ, ಮರಾಠಿ ಯಾವನ್ನ ನೋಡಿ ಬೆಂಗಳೂರಲ್ಲೇ ಬಂದುಬಿಟ್ಟು ಸೆಟಲ್ ಆಗಿಬಿಡ್ತಾರೆ ಅವರು ಇಲ್ಲಿ. ಯಾಕಂದರೆ ಇಲ್ಲಿ ದುಡಿಯೋಕ್ಕೆ ನಿಮಗೆ ಈಸಿ, ಪ್ಲಸ್ ಲೋಕಲ್ಸ್ ಕನ್ನಡಿಗಾಸ್ ಏನಂದರೆ ಅವರು ಒಂಥರ ಏನಂದರೆ ವಿಶಾಲ ಹೃದಯದವರು. ಆ್ಯಂಡ್ ಅವರಷ್ಟು ವೆಲ್ಕಮಿಂಗ್ ಈ ಪ್ರಪಂಚದಲ್ಲೇ ಯಾವ ಲ್ಯಾಂಗ್ವೇಜ್ ಅವನಿಲ್ಲ, ಮತ್ತು ಯಾವ ಸ್ಟೇಟ್ ಅವನಿಲ್ಲ. ಕನ್ನಡಿಗರು ಅಷ್ಟು ಪ್ರೀತಿ ಮಾಡೋರು, ಪ್ಲಸ್ ಅಷ್ಟು ಸಪೋರ್ಟ್ ಮಾಡೋರು, ಅಷ್ಟು ವಿಶಾಲ ಹೃದಯದವರು, ಓಪನ್ ಹಾರ್ಟೆಡ್ನೆಸ್ ಅಂತ ಹೇಳ್ತೀವಲ್ಲ. ಸೊ ನನಗೆ ಅಂದರೆ ಏನಂದರೆ ಇದು ಒಂಥರ ಏನಂದರೆ ಎಲ್ಲ ಭಗವಂತಗೆ ನಾನು ಧನ್ಯವಾದ ತಲ್ಲಿಸ್ಬೇಕು. ಯಾಕಂದರೆ ನಾನು ಬಳ್ಳಾರಿಯಲ್ಲಿ ಹುಟ್ಟಿರೋದು. ಸೊ ಹುಟ್ಟಿರೋದೆಲ್ಲ ನಾನು ಕರುನಾಡಲ್ಲೇ, ಬೆಳೆದಿರೋದೆಲ್ಲ ಬೆಂಗಳೂರು. ಮತ್ತು ಇಲ್ಲೇ ಜೀವನ ಮಾಡ್ತಾಯಿದ್ದೀನಿ, ಇಲ್ಲೇ ನಾನು ಸೆಟಿಲ್ ಆಗಿದ್ದೀನಿ. ಸೊ ಅದೊಂಥರ ಏನಂದರೆ ಇಷ್ಟು ಏನಂದರೆ ಇಷ್ಟು ಗ್ರೇಟ್ ನಾಡಲ್ಲಿ ನಾನು ಹುಟ್ಟಿದ್ದೀನಿ, ಬೆಳೆದಿದ್ದೀನಿ, ಮತ್ತು ನಾನು ಜೀವನ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಒಂಥರ ಪೂರ್ವಜನ ಸುಕೃತ ಅಂತ ಹೇಳ್ಬೇಕು ನಾನು. ಸೊ ಇನ್ನು ಎಷ್ಟೆಷ್ಟು ಮಹಾನ್ ಜಯಂತಿಯರೆಲ್ಲ ಅವರು ಕನ್ನಡಗೆ ಅವರು ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಮ್ಮ ಕುವೆಂಪು ಅವರು ಪ್ಲಸ್ ಕೆಂಪೇಗೌಡ ಅವರು ಬೆಂಗಳೂರು ನಿರ್ಮಾಣ ಮಾಡಿದ್ರಲ್ಲ. ಮಹಾನ್ ವ್ಯಕ್ತಿ ಕೆಂಪೇಗೌಡ ಅವರು, ಕುವೆಂಪು ಅವರು, ಆ್ಯಂಡ್ ನಮ್ಮ ಐಕಾನಿಕ್ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಅವ್ರ ಬಗ್ಗೆ ಈ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದ್ರೇ ಕನ್ನಡ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಹಾಡು ಕೇಳ್ತೀವಲ್ಲ. ಸೊ ಇವಾಗೂ ನಮಗೆ ಅದು ಪ್ರೌಡ್ ಫೀಲಿಂಗ್ ಅದು. ಸೊ ಅಂದರೆ ಅಷ್ಟು ಆ ಸಾಂಗ್ ಅಷ್ಟು ಯಾವ ಸ್ಟೇಟ್ಗೆ ಸೆಲೆಬ್ರೇಷನ್ ಇಲ್ಲ, ಯಾವ ಲ್ಯಾಂಗ್ವೇಜ್ಗೆ ಸೆಲೆಬ್ರೇಷನ್ ಇಲ್ಲ. ಸೊ ಅಷ್ಟು ಅಂದರೆ ಗೂಸ್ ಬಂಪ್ಸ್ ಫೀಲಿಂಗ್ ಆ ಸಾಂಗ್ ಯಾವಾಗ ಕೇಳ್ತೀವಲ್ಲ ನಾವೆಲ್ಲ. ಸೊ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಗಂಧದ ಗುಡಿ, ಆ ಸಾಂಗ್ ಇದೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಸೊ ಅವರು ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟು ಇದೆ ಅಂದರೆ ಅಂದರೆ ಅವ್ರ ಜೀವನನೇ ಕನ್ನಡಗೆ ಅವರು ತ್ಯಾಗ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಅಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಆ್ಯಂಡ್ ಗ್ರೇಟ್ನೆಸ್ ಲೈಸ್ ಇನ್ ಸಿಂಪ್ಲಿಸಿಟಿ ಅಂತ ಹೇಳ್ತಾರಲ್ಲ. ಸೊ ಅದವ್ರನ್ನ ನೋಡ್ಬಿಟ್ಟು ನಾವು ಕಲಿಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರವರು ಅಷ್ಟೇ. ಸೊ ಲಿಟ್ರಲಿ ಅಂದರೆ ಇಂಥ ಮಹಾನ್ ಜನತೆ ಹುಟ್ಟಿರೋ ನೇಲ ನಮ್ಮ ಕರ್ನಾಡು. ಸೊ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು, ಡಾಕ್ಟರ್ ಅಂಬರೀಷ್ ಅವರು, ಮತ್ತು ಶಂಕರ್ ನಾಗ್ ಅವರು,
ಅವರೆಲ್ಲ ಏನಂದರೆ ಲೈಕ್ ಲೆಜೆಂಡ್ಸ್ ಫಾರ್ ಎವರ್ ಅಂತ ಹೇಳ್ತಾರಲ್ಲ, ಸೊ ಅದು ಅವ್ರಿಗೆ ಲಿಟ್ರಲಿ ಅಂದರೆ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೂ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗಬೇಕು. ಸೊ ನಾನು ಒಂಥರ ಏನಂದರೆ ಲಕ್ಕಿ ಅಂತ ಭಾವಿಸ್ತೀನಿ, ಯಾಕಂದರೆ ನನಗಂತೂ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಪ್ಲಸ್ ಕನ್ನಡಿಗರು ಎಷ್ಟೋ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಅಟ್ಲೀಸ್ಟ್ ನಾನೊಂದು ಗ್ರೇಟ್ ಪರ್ಸನ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ನನಗೆ ಅವಕಾಶ ಸಿಕ್ತು ನನಗೆ. ಆ್ಯಂಡ್ ಎಷ್ಟೋ ಜನ ಎಷ್ಟೋ ಮಾಡಿದ್ದಾರೆ ನಮ್ಮ ಕನ್ನಡ ನಾಡಿಗೆ, ಕನ್ನಡ ನುಡಿಗೆ. ಸೊ ನಾವು ಏನಂದರೆ ಲೈಕ್ ಇವತ್ತು 70th ಕನ್ನಡ ರಾಜ್ಯೋತ್ಸವ ಅಲ್ಲ, ಸೊ ದಯವಿಟ್ಟು ಕ್ಷಮಿಸಿಬಿಡಿ, ಯಾಕಂದರೆ ಮಧ್ಯದಲ್ಲಿ ಕೆಲವು ಆಂಗ್ಲ ಪದ ಬರ್ತಾಯಿದೆ, ಕೆಲವು ಸತಿ ಏನಂದರೆ ಮಿಸ್ಪೇಲ್ ಆಗಿಬಿಡುತ್ತೆ ವರ್ಡ್ಸ್ ಎಲ್ಲ, ಅದಕ್ಕೆ ಸ್ವಲ್ಪ ಇಂಗ್ಲೀಷಲ್ಲೇ ಯೂಸ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮದು 70th ಕನ್ನಡ ರಾಜ್ಯೋತ್ಸವ. ಸೊ ನಾವು ಹೆಂಗಿರ್ಬೇಕಂದ್ರೆ, ಅವನೇ ಬರ್ತಾನೆ ಬೆಂಗಳೂರಿಗೆ ಲೈಕ್ ಎಲ್ಲ ರಾಜ್ಯದವರು. ಸೊ ನಾವೇನಂದರೆ ಅವ್ರನ್ನ ಕೇಳ್ಕೊಳ್ಳೋದು ಬೇಡ ನಮಗೆ, ಯಾಕಂದರೆ ನಮ್ಮನ್ನೆಲ್ಲ ನಮ್ಮ ನುಡಿ ನಮ್ಮ ನಮ್ಮ ಜಾಗ ಅಲ್ಲ ಬೆಂಗಳೂರು. ಸೊ ಹೆಂಗಿರ್ಬೇಕಂದ್ರೆ ಅದು ಬಂದ ಮೇಲೇ ನಾವು ಫಸ್ಟ್ ಏನಂದರೆ ನಾವು ಓಕೆ ಸ್ಟಾರ್ಟಿಂಗ್ ರೆಸ್ಪಾಂಡ್ ಮಾಡಬೇಕು ಅವ್ರಿಗೆ ಅವ್ರ ಭಾಷೆಯಲ್ಲಿ, ಹಿಂದಿ ಇರಲಿ, ತಮಿಳ್ ಇರಲಿ, ತೆಲುಗು ಇರಲಿ. ಬಟ್ ಅದಾದಮೇಲೆ ಕೆಲವು ದಿವಸ ಆದಮೇಲೆ ಏನಂದರೆ ಲೈಕ್ ನಾವು ಕನ್ನಡಲ್ಲೇ ಮಾತಾಡಬೇಕು, ಆವಾಗಲೇ ಅವ್ನು ಕಲಿಯೋದು ಕನ್ನಡ. ಸೊ ನಾವು ಎಷ್ಟು ದಿವಸ ಅಂತ ಅವ್ರ ಭಾಷೆಯಲ್ಲಿ ಅವ್ರಿಗೆ ರಿಪ್ಲೈ ಮಾಡ್ತೀವಿ ಹೇಳಿ. ಸೊ ಬಂದಮೇಲೆ ಲೈಕ್ ಓಕೆ 1-2 ವೀಕ್ಸ್ 1 ಇಯರ್ ಓಕೆ, ಕನ್ನಡ ನಿಮ್ಗೆ ಏನಂದರೆ ಒನ್ ಆಫ್ ದ ಸ್ವೀಟೆಸ್ಟ್ ಲ್ಯಾಂಗ್ವೇಜ್. ಸೊ ಈಸಿಲಿ ನಿಮಗೆ ಬೇಸಿಕ್ ಕನ್ನಡ ಆದರೂ ಮಾತಾಡಬೇಕು. ಯಾರ್ಯಾರು ಬರ್ತಾರಲ್ಲೇ ಬೆಂಗಳೂರು ಇರಲಿ, ಇಡೀ ರಾಜ್ಯ ಇರಲಿ, ಅಟ್ಲೀಸ್ಟ್ ಬೇಸಿಕ್ ಕನ್ನಡ ಆದರೂ ಕಲಿಬೇಕು ಅವರು. ಬೇಸಿಕ್ ಕನ್ನಡ ಕಲಿತ್ಬಿಟ್ಟು ಅವ್ರು ಮಾತಾಡಬೇಕು. ಸೊ ಅದೊಂದು ನಾವು ಕಲಿಸ್ಬೇಕು, ಯಾಕಂದರೆ ನಮ್ಮ 1-2 ವೀಕ್ಸ್ ಓಕೆ ಫಸ್ಟ್ ಅವ್ರನ್ನ ಹೆಲ್ಪ್ ಮಾಡೋಣ, ಸಪೋರ್ಟ್ ಮಾಡೋಣ, ಅವ್ರ ಭಾಷೆಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋಣ. ಅದಾದಮೇಲೆ ಏನಂದರೆ ನಾವು ಕನ್ನಡದಲ್ಲೇ ರಿಪ್ಲೈ ಮಾಡಬೇಕು, ಆವಾಗಲೇ ಅವ್ರು ಕಲಿಯೋದು ಕನ್ನಡ. ಇಲ್ಲಾಂದರೆ ನಾವು ಯಾವಾಗಲೂ ಅವ್ರು ಕಲಿಯಲ್ಲ ಕನ್ನಡ. ಸೊ ಕನ್ನಡ ಯಾವಾಗಲೂ ನಾವು ಬೆಳೆಸಬೇಕು, ಕನ್ನಡನ ಕಾಪಾಡಬೇಕು ಇವತ್ತು. ಸೊ ಯಾಕಂದರೆ ಬೆಂಗಳೂರಲ್ಲಿ ನಮಗೆ 45% ಏನೋ ಇದೆ ಕನ್ನಡ. ಸೊ ಲಿಟ್ರಲಿ ಅಂದರೆ ಅದೊಂದು ನಾವು ಇನ್ನೂ ಜಾಸ್ತಿ ಮಾಡಬೇಕು. ಅದೊಂದು ಏನಂದರೆ ಲೈಕ್ ಏನೇನಿದ್ರೆ ಜಸ್ಟ್ ಕನ್ನಡದಲ್ಲಿ ರಿಪ್ಲೈ ಮಾಡಬೇಕು ನಾವು, ಆವಾಗಲೇ ಅವ್ರು ಬೇರೆ ಹೊರ ರಾಜ್ಯದವ್ರು ಕಲಿತಾರೆ ಕನ್ನಡ. ಆ್ಯಂಡ್ ನಿಮಗೆ ಬೆಂಗಳೂರಲ್ಲಿ ಇರೋ ಫೆಸಿಲಿಟೀಸ್ ಎಲ್ಲಿ ಇಲ್ಲ ನಿಮಗೆ. ಲೈಕ್ ಬೆಂಗಳೂರಲ್ಲಿ IT ಇರಲಿ, ಇಲ್ಲಾಂದರೆ ಪಾರ್ಕ್ಸ್ ಇರಲಿ, ಲೈಕ್ ನಾರ್ಮಲ್ IT ಪಾರ್ಕ್ಸ್ ಇರಲಿ, ಲೈಕ್ ಅದು ಬಿಟ್ಟರೆ ನಿಮ್ಗೆ ಇದೇನೆಂದರೆ ಇದು ಟೆಕ್ ಪಾರ್ಕ್ಸ್ ಇರಲಿ, ಪಬ್ಸ್ ಇರಲಿ, ಹೋಟೆಲ್ಸ್ ಇರಲಿ, ಬೆಂಗಳೂರಷ್ಟು ಲೈಕ್ ಇಂಪ್ರೂವ್ಡ್ ಸಿಟಿ ಯಾವುದೂ ಇಲ್ಲ ನಮ್ಮ ಇಂಡಿಯಾಲಿ. ಸೊ ನಾನು ತುಂಬ ಲಕ್ಕಿ, ಯಾಕಂದರೆ ನಾನು ಬೆಂಗಳೂರಲ್ಲಿ ಇದ್ದೀನಿ. ಆ್ಯಂಡ್ ಎಲ್ಲ ಫೆಸಿಲಿಟೀಸ್ ನಿಮಗೆ ಏನಾದರೂ ಬೇಕಂದರೆ ಬ್ಲಿಂಕಿಟಲ್ಲಿ 5 ಮಿನಿಟ್ಸಲ್ಲಿ ನೀವು ಆರ್ಡ್ರ್ ಮಾಡ್ಬೋದು. ಸೊ ಅಷ್ಟು ಒಳ್ಳೆ ಟಾಪ್ ಸಿಟಿಯಲ್ಲಿ ನೀವು ಇದ್ದೀರಿ ಬೆಂಗಳೂರಲ್ಲಿ. ಸೊ ಎಲ್ಲ ಫೆಸಿಲಿಟೀಸ್ ಎಲ್ಲ ಎಂಜಾಯ್ ಮಾಡೋವಾಗ ಎಲ್ಲ ಸೌಲಭ್ಯ ಎಲ್ಲ ಸಿಗ್ತಾ ಇದೆ. ಸೊ ಅವಾಗೇನೆಂದರೆ ನೀವು ಅಟ್ಲೀಸ್ಟ್ ಹೊರ ರಾಜ್ಯದವ್ರಿಗೆ ನಾನು ಕೇಳ್ಕೊತಿದ್ದೀನಿ ಏನಂದರೆ ಅಟ್ಲೀಸ್ಟ್ ಬೇಸಿಕ್ ಕನ್ನಡ ಆದರೂ ಕಲಿಬೇಕು. ಸೊ ಅವಾಗೇ ನೀವು ಲೈಕ್ ಲೋಕಲ್ ಕನ್ನಡಿಗರ ಜೊತೆ ನೀವು ಮಿಂಗಲ್ ಆಗ್ಬೋದು ಆರಾಮಾಗಿ, ಲೈಕ್ ಪ್ರಾಬ್ಲಮೇ ಇರೋಲ್ಲ ಅವಾಗ. ಸೊ ಯಾಕಂದರೆ ಲೈಕ್ ಅವ್ರು ನಿಮಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಇಲ್ಲೆಲ್ಲ ಸರ್ವೈವ್ ಮಾಡೋಕ್ಕೆ, ಇದೆಲ್ಲ ಇಷ್ಟೆಲ್ಲ ಮಾಡಿದ್ದಾರೆ. ಸೊ ನೀವು ಅಟ್ಲೀಸ್ಟ್ ಒಂದು ಬೇಸಿಕ್ ಕನ್ನಡ ಆದರೂ ಕಲ್ತ್ಬಿಟ್ರೆ ಸೊ ಅವಾಗ ನಮಗೆ ಪ್ರಾಬ್ಲಮೇ ಇರೋಲ್ಲ. ಸೊ ಇನ್ನೊಂದಂದರೆ ಲೈಕ್ ಲಿಟ್ರಲಿ ಅಂದರೆ ಈ ಒನ್ ಡೇನೇ ಅಲ್ಲ, ಲೈಕ್ ನಾವು ಕನ್ನಡ ರಾಜ್ಯೋತ್ಸವ ಮಾಡೋದು ಮತ್ತು ಫ್ಲ್ಯಾಗ್ ಹಾಕ್ಕೊಳ್ಳೋದು ಲೈಕ್ ಮಿಕ್ಕಿದ ದಿವಸ ಎಲ್ಲ ಲೈಕ್ ನಾವು ಕನ್ನಡ ಮರೆಯೋದು. ಸೊ ಅದೆಲ್ಲ ನಾವೆಲ್ಲ ಮಾಡಬಾರ್ದು, ಯಾಕಂದರೆ ಕನ್ನಡ ಅನ್ನೋದು ಲೈಕ್ ನಮ್ಮ ಜೀವನ ವಿಧಾನ, ನಮ್ಮ ಹೆಮ್ಮೆ, ನಮ್ಮ ಗರ್ವ. ಅದು 365 ಡೇಸ್ 24 hours 7 ಡೇಸ್ ಇರಬೇಕು. ಎಲ್ಲೇ ಇರಲಿ ಕನ್ನಡ ಮಾತಾಡಿ, ಏನಾಗಲ್ಲ. ನಾವೇನಂದರೆ ಇವಾಗ IT ಕಂಪ್ನಿಯಲ್ಲಿ ಹೋದರೆ ಅಯ್ಯೋ ಕನ್ನಡ ಮಾತಾಡ್ತೀನಿ ಏನು ಅನ್ಕೊತಾರೆ, ಏನಾಗಲ್ಲ. ಯಾಕಂದರೆ ಅದು ನಮ್ಮ IT ಕಂಪ್ನಿ ಇರೋದು ನಮ್ಮ ಬೆಂಗಳೂರಲ್ಲೇ. ಸೊ ಕನ್ನಡ ಮಾತಾಡೋದ್ರೆ ಏನು ತಪ್ಪಿದೆ ಹೇಳಿ. ಸೊ ಎಲ್ಲೇ ಹೋದರೂ ಕನ್ನಡ ಮಾತಾಡಿ ನೀವು. ಲೈಕ್ IT ಕಂಪ್ನಿ ಇರಲಿ, ಇಲ್ಲಾಂದರೆ ಒಂದು ಪಾಶ್ ಹೋಟೆಲ್ ಇರಲಿ, ಇಲ್ಲಾಂದರೆ ಎಲ್ಲೇ ಒಂದು ಪಾಶ್ ಲೈಕ್ ಪಬ್ ಇರಲಿ, ಎಲ್ಲ ಕಡೆ ಹೋಗಿದ್ರೂ ಕನ್ನಡ ಇರಲೇಬೇಕು, ಮ್ಯಾಂಡೇಟ್ರಿ. ಅದು ಬೆಂಗಳೂರಲ್ಲಿದ್ದರೆ ಕನ್ನಡ ಬೇಕೇ ಬೇಕದು. ಇನ್ನೊಂದೇನೆಂದರೆ ಲೈಕ್ ನಾನು ಕೆಲವು ವೀಡಿಯೋಸ್ ನೋಡಿದ್ದೀನಿ, ಪಬ್ಬೆಲ್ಲ ಹೋಗ್ತಾರೆ ಕೋರಮಂಗಲ, ಇಂದ್ರನಗರಲ್ಲೆಲ್ಲ. ಸೊ ಅಲ್ಲೇನೆಂದರೆ ನಮ್ಮ ಕನ್ನಡ ಸಾಂಗ್ಗೆ ನಾವು ಕೇಳ್ಕೋಬೇಕು. ಇದೆಂಥ ದುಸ್ಥಿತಿ ನೋಡಿ, ನಮ್ಮ ಜಾಗದಲ್ಲಿ ನಮ್ಮ ಹಾಡು ಕೇಳೋಕ್ಕೆ ಬೇರೆಯವ್ರನ್ನ ಕೇಳ್ಕೋಬೇಕು. ಬೈ ಡಿಫಾಲ್ಟ್ ಅಂತ ಪ್ಲೇ ಮಾಡಲೇಬೇಕು ಕನ್ನಡ ಹಾಡು. ಸೊ ಎಲ್ಲೇ ಇರಲಿ ಕನ್ನಡತನ ಇರಬೇಕು. ಕನ್ನಡ ಏನಂದರೆ ಲೈಕ್ ಅದು ಕಾಣಬೇಕು ಎಲ್ಲಿ ಹೋದ್ರೇನು ಕನ್ನಡ. ಸೊ ಲಿಟ್ರಲಿ ಅಂದರೆ ಸೂಪರ್. ಯಾವಾಗ ಮಾತಾಡಿದ್ರೂ ನನಗೆ ಒಂಥರ ಎಮೋಷ್ನಲ್ ಭಾವುಕ ಆಗ್ಬಿಡ್ತೀನಿ ನಾನು ಕನ್ನಡ. ಸೊ ನನಗೆ ಅಷ್ಟು ಇಷ್ಟ ಕನ್ನಡ. ನಾನು
ನಾನು ತೆಲುಗೋದ ಆದರೂ ನನಗೆ ಕನ್ನಡ ಅಂದರೆ ತುಂಬ ಪ್ರೀತಿ. ಯಾಕಂದರೆ ಕರ್ನಾಟಕ ಇಲ್ಲ ಅಂದರೆ ನನ್ನ ಜೀವನನೇ ಇಲ್ಲ. ಸೊ ನಾನು ಯಾವನಂತಲೇ ನನಗೆ ಗೊತ್ತಿಲ್ಲ. ಸೊ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಕನ್ನಡ ಹೋರಾಟಗಾರರ ಸೊ ಅವರು ಲೈಕ್ ವಾಟಾಳ್ ನಾಗರಾಜ್ ಅವರು, ಇಲ್ಲಾಂದರೆ ಬೇರೆಯವರೇ ಎಲ್ಲರೂ ನೋಡ್ತೀನಲ್ಲ. ಸೊ ಅವ್ರು ನೋಡಿಬಿಟ್ಟು ನನಗೆ ತುಂಬ ಹೆಮ್ಮೆ ಆಗುತ್ತೆ. ಲೈಕ್ ಪಾಪ ಅವರು ಇಷ್ಟು ಹೋರಾಟ ಮಾಡ್ತಾರೆ ಅಂದರೆ ಕನ್ನಡ ಉಳ್ಸೋಕ್ಕೆ. ಲಿಟ್ರಲಿ ಅವ್ರಿಗೂ ಹ್ಯಾಟ್ಸ್ ಆಫ್, ಕನ್ನಡ ಹೋರಾಟಗಾರ ಎಲ್ಲರಿಗೂ. ಸೊ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಸೊ ಲಿಟ್ರಲಿ ಅವ್ರಿಗೂ ಹ್ಯಾಟ್ಸ್ ಆಫ್. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್. ಸೊ ನಾನು ಹೇಳೋದು ಒಂದೇ ಸಿಂಪಲ್. ಸೊ ಮತ್ತು ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಕನ್ನಡ ಇವತ್ತು ಈ ನವಂಬರ್ ತಿಂಗಳು ಅಲ್ಲ, ಈ ಒಂದು ಮಾಸ ಅಲ್ಲ, ಈ ಒಂದು ದಿವಸ ಅಲ್ಲ, 365 ಡೇಸ್ 24 ಅವರ್ಸ್ ಕನ್ನಡ ಇರಬೇಕು. ಕನ್ನಡ ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಆ್ಯಂಡ್ ಕಲಿಸ್ಬೇಕು ಬೇರೆಯವ್ರಿಗೆ. ಸೊ ಅದು ನಾನು ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ನನಗೆ ತುಂಬ ಹೆಮ್ಮೆ, ನಾನು ಇಲ್ಲಿ ಹುಟ್ಟಿದ್ದೀನಿ ನಾಡಲ್ಲಿ. ಸೊ ಇಲ್ಲಿ ಜೀವನ ಮಾಡ್ತಾಯಿದ್ದೀನಿ. ಕನ್ನಡಿಗರಷ್ಟು ಪ್ರೀತಿ ಪಾತ್ರ ಲೈಕ್ ಯಾರೂ ಇಲ್ಲ. ಇಟ್ಟಲ್ಲಿ ಕನ್ನಡಿಗರಷ್ಟು ಒಳ್ಳೆಯವರು ಯಾರಿಲ್ಲ ಇಂಡಿಯಲ್ಲಿ ನೋಡಿದರೆ. ಸೊ ಅಷ್ಟು ಹೆಲ್ಪಿಂಗ್ ಅವರು. ಸೊ ಅದಕ್ಕೆ ಬೆಂಗಳೂರಲ್ಲಿ ಇಷ್ಟು ಜನ ಬಂದ್ಬಿಟ್ಟು ಸೇರ್ಕೊಂಡು ಬಿಟ್ಟಿದ್ದಾರೆ, ಲೈಕ್ ಬೇರೆ ಬೇರೆ ಲ್ಯಾಂಗ್ವೇಜ್ ಅವರೆಲ್ಲ. ಸೊ ಇಲ್ಲಾಂದರೆ ನೀವು ನೋಡಿ ಬೇರೆ ಜಾಗದಲ್ಲಿ ಇಷ್ಟು ಕಾಸ್ಮೋಪಾಲಿಟನ್ ಎಲ್ಲಿದೆ ನೀವೇ ಹೇಳಿ. ಹೈದರಾಬಾದ್ ನೋಡಿ, ಚೆನ್ನೈ ನೋಡಿ, ಮುಂಬೈ ನೋಡಿ, ಡೆಲ್ಲಿ ನೋಡಿ. ಬೆಂಗಳೂರಷ್ಟು ಕಾಸ್ಮೋಪಾಲಿಟನ್ ಯಾವ ಸಿಟಿನೂ ಇಲ್ಲಲ್ಲ. ಸೊ ಅದಕ್ಕೆ ನಮ್ಮ ಕನ್ನಡಿಗರ ವಿಶಾಲ ಹೃದಯನೇ ಒಂಥರ ನಿದರ್ಶನ. ಸೊ ಅಷ್ಟೇ ಫ್ರೆಂಡ್ಸ್. ಮತ್ತು ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ, ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಕುವೆಂಪು, ಜೈ ಕರ್ನಾಟಕ, ಜೈ ಹಿಂದ್.